ಎಲೆಕ್ಷನ್ ನಲ್ಲಿ ಸಟ್ಟಾ ಬಜಾರ್ ಹೊಸ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಸಟ್ಟಾ ಬಜಾರ್ ಸಮೀಕ್ಷೆಯಲ್ಲಿ ಎಲ್ಲವೂ ಕೂಡ ಉಲ್ಟಾಪಲ್ಟವಾಗಿದೆ. ಪಂಚರಾಜ್ಯ ಚುನಾವಣೆಯ ಬಗ್ಗೆ ಇದೀಗ ಫಲೋರಿ ಸಟ್ಟಾ ಬಜಾರ್ ಸಮೀಕ್ಷೆ. ಕ್ರಿಕೆಟ್ನಿಂದ ಎಲೆಕ್ಷನ್ ವರೆಗೂ ಕೂಡ ಸಟ್ಟಾ ಬಜಾರ್ ಕಾರವಾರ್ ರಿಸಲ್ಟ್. ಸಟ್ಟಾ ಬಜಾರ್ ನುಡಿದಂತಹ ಫಲಿತಾಂಶ ಭವಿಷ್ಯ ಬಹುತೇಕವಾಗಿ ನಿಜವಾಗುತ್ತಾ? ಹಾಗಿದ್ರೆ ಸಟ್ಟಾ ಬಜಾರ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದು ಯಾರು? ಎರಡನೇ ಹಂತದ ಮತದಾನದ ಹೊತ್ತಿಗೆ ರಿಸಲ್ಟ್ ಕೂಡ ಚೇಂಜ್ ಆಗುವಂತಹ ಸಾಧ್ಯತೆಗಳಿದೆ. ಮೊದಲ ಹಂತದ ಮತದಾನದ ಬಳಿಕ ಟಿಎಂಸಿ ಗೆಲ್ಲತ್ತೆ ಅಂದಿದಂತಹ ಸಟ್ಟಾ ಬಜಾರ್ ಎರಡನೇ ಹಂತದ ಮತದಾನದ ಬಳಿಕ ಸಮೀಕ್ಷೆ ಫುಲ್ ಉಲ್ಟಾ ಹೊಡೆಯುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲೆಕ್ಷನ್ ನಲ್ಲಿ ಸಟ್ಟಾ ಬಜಾರ್ ಹೊಸ ಲೆಕ್ಕಾಚಾರವನ್ನ ಹಾಕ್ತಾ ಇರುವಂತದ್ದು. ಸಟ್ಟಾ ಬಜಾರ್ ಸಮೀಕ್ಷೆಯಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಉಲ್ಟಾಪಲ್ಟವಾಗುತ್ತಾ? ಪಂಚರಾಜ್ಯ ಚುನಾವಣೆ ಬಗ್ಗೆ ಫಲೋಡಿ ಸಟ್ಟಾ ಬಜಾರ್ ಸಮೀಕ್ಷೆಯನ್ನ ಮಾಡಿದೆ. ಕ್ರಿಕೆಟ್ನಿಂದ ಎಲೆಕ್ಷನ್ ವರೆಗೂ ಕೂಡ ಸಟ್ಟಾ ಬಜಾರ್ ಕಾರವಾರಕ್ಕೆ ರಿಸಲ್ಟ್ ಬಂದಿರುವಂತದ್ದು. ಸಟ್ಟಾ ಬಜಾರ್ ನುಡಿದಂತಹ ಫಲಿತಾಂಶದ ಭವಿಷ್ಯ ಏನಿರುತ್ತೆ ಬಹುತೇಕವಾಗಿ ನಿಜವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸಟ್ಟಾ ಬಜಾರ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಕ್ಯೂರಿಯಾಸಿಟಿ. ಎರಡನೇ ಹಂತದ ಮತದಾನದ ಹೊತ್ತಿಗೆ ರಿಸಲ್ಟ್ ಕೂಡ ಚೇಂಜ್ ಆಗುವಂತಹ ಸಾಧ್ಯತೆಗಳಿದೆ. ಮೊದಲ ಹಂತದ ಮತದಾನದ ಬಳಿಕ ಟಿಎಂಸಿ ಗೆಲ್ಲತ್ತೆ ಅಂದಿದಂತಹ ಸಟ್ಟಾ ಬಜಾರ್ ಎರಡನೇ ಹಂತದ ಮತದಾನದ ಬಳಿಕ ಸಮೀಕ್ಷೆ ಫುಲ್ ಉಲ್ಟಾ ಆಗಿದೆ. ಬಂಗಾಳದಲ್ಲಿ ಎಲ್ಲವೂ ಕೂಡ ಉಲ್ಟಾಪಲ್ಟವಾಗಿರುವಂಥದ್ದು. ಎಲ್ಲ ಸಮೀಕ್ಷೆಗಳನ್ನ ನಡೆಸಿದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ರಿಲೇಟೆಡ್ ಆಗಿರುತ್ತೆ ಅಥವಾ ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ನಡೆಸಿರುವಂತಹ ಸಮೀಕ್ಷೆ ಉಲ್ಟಾಪಲ್ಟಾ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಗ್ಯಾರಂಟಿ. ಸಟ್ಟಾ ಬಜಾರ್ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಕ್ಕಿರುವಂಥದ್ದು. ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಟ್ಟಿರುವಂತಹ ಸಟ್ಟಾ ಬಜಾರ್ನ ಸರ್ವೆ. ಮೊದಲ ಹಂತದ ಮತದಾನದ ಬಳಿಕ ಟಿಎಂಸಿಗೆ 158ರಿಂದ 161 ಸ್ಥಾನ. ಇನ್ನು ಎರಡನೇ ಹಂತದ ಮತದಾನದ ಬಳಿಕ ಬಿಜೆಪಿಗೆ 150ರಿಂದ 152 ಸ್ಥಾನ. ಟಿಎಂಸಿಗೆ ಕೊಟ್ಟಿದ್ದು ಬರೀ 137ರಿಂದ 140 ಸ್ಥಾನ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಗ್ಯಾರಂಟಿ. ಹೌದಾ? ಹಾಗಿದ್ರೆ ಸಟ್ಟಾ ಬಜಾರ್ ಎಕ್ಸಿಟ್ ಪೋಲ್ನಲ್ಲಿ ಬಿಕಾಸ್ ಹೆಚ್ಚಿನ ಸ್ಥಾನ ಪಡೆದುಕೊಳ್ತಾ ಇರುವಂಥದ್ದು. ಮಮತಾ ಬ್ಯಾನರ್ಜಿಗೆ ಒಂದು ರೀತಿಯಾಗಿ ಸಟ್ಟಾ ಬಜಾರ್ನ ಸರ್ವೆ ಶಾಕ್ ಕೊಡ್ತಾ ಇದೆ. ಮೊದಲ ಹಂತದ ಮತದಾನದ ಬಳಿಕ ಟಿಎಂಸಿಗೆ 158ರಿಂದ 161 ಸ್ಥಾನ ಅನ್ನುವಂಥದ್ದು ಸರ್ವೆನಲ್ಲಿ. ಎರಡನೇ ಹಂತದ ಮತದಾನದ ಬಳಿಕ ಬಿಜೆಪಿಗೆ 150ರಿಂದ 152 ಸ್ಥಾನ ಅಂತ ಹೇಳ್ಬಿಟ್ಟು. ಬಟ್ ಟಿಎಂಸಿಗೆ ಕೊಟ್ಟಿದ್ದು ಬರೀ 137ರಿಂದ 140 ಸ್ಥಾನ ಮಾತ್ರ. ಸಟ್ಟಾ ಬಜಾರ್ನ ಸಮೀಕ್ಷೆಯ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಸಮೀಕ್ಷೆನ ನಡೆಸಲಾಗಿತ್ತು, ಏನೆಲ್ಲ ತಂಬಸಿದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ಥಾನಮಾನಗಳನ್ನ ಬಿಜೆಪಿಗೆ 150ರಿಂದ 152 ಇರುವಂಥದ್ದು. ಟಿಎಂಸಿಗೆ 137ರಿಂದ 140, ಕಾಂಗ್ರೆಸ್ಗೆ 5ರಿಂದ 10, ಇತರೆ 1. ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಂಬರ್ಸ್ ಕಾಣಸಿಗುವಂಥದ್ದು. ಆಲ್ಮೋಸ್ಟ್ ಆಲ್ ಈಕ್ವಲ್ ಇರುತ್ತೆ, ರಿಲೇಟೆಡ್ ಇರುತ್ತೆ. ಏನು ಸಮೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಬಹುತೇಕವಾಗಿ ಅದೇ ಸಮೀಕ್ಷೆಯನ್ನು ಏನು ಮಾಡಿರ್ತಾರೆ ಅದೇ ರಿಸಲ್ಟ್ ಕೂಡ ಆಲ್ಮೋಸ್ಟ್ ಆಲ್ ಬಂದಿರುತ್ತೆ. ಬಟ್ ಎರಡನೇ ಮತದಾನದ ಹೊತ್ತಿಗೆ ಎಲ್ಲ ರಿಸಲ್ಟ್ ಕೂಡ ಚೇಂಜ್ ಆಗಿರುವಂಥದ್ದು. ಎಲೆಕ್ಷನ್ನಲ್ಲಿ ಸಟ್ಟಾ ಬಜಾರ್ನ ಹೊಸ ಲೆಕ್ಕಾಚಾರ ಕಾಣಿಸ್ತಾ ಇದೆ. ಎಲ್ಲ ಕೂಡ ಸಮೀಕ್ಷೆಯಲ್ಲಿ ಉಲ್ಟಾಪಲ್ಟವಾಗಿದೆ. ಪಂಚರಾಜ್ಯ ಚುನಾವಣೆ ಬಗ್ಗೆ ಫಲೋಡಿ ಸಟ್ಟಾ ಬಜಾರ್ ಮಾಡಿದಂತಹ ಒಂದು ಸಮೀಕ್ಷೆ. ಕ್ರಿಕೆಟ್ ಇಂದ ಹಿಡಿದುಬಿಟ್ಟು ಎಲೆಕ್ಷನ್ವರೆಗೂ ಕೂಡ ಸಟ್ಟಾ ಬಜಾರ್ನ ಕಾರವಾರ್ ರಿಸಲ್ಟ್ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ
ಬಹುತೇಕವಾಗಿ ಸೆಟ್ಟಾ ಬಜಾರ್ ನುಡಿದಂತಹ ಫಲಿತಾಂಶ ಭವಿಷ್ಯ ಏನಿರುತ್ತೆ ಬಹುತೇಕವಾಗಿ ನಿಜವಾಗುವಂಥದ್ದು ಒಂದು ಕಡೆ. ಮತ್ತೆ ಸೆಟ್ಟಾ ಬಜಾರ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದು ಯಾರು ಅನ್ನುವಂಥ ಪ್ರಶ್ನೆ ಕುತೂಹಲ ಮತ್ತೊಂದು ಕಡೆ. ಸೊ ಎರಡನೇ ಹಂತದ ಮತದಾನದ ಹೊತ್ತಿಗೆ ರಿಸಲ್ಟ್ ಕೂಡ ಚೇಂಜ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಕಂಪ್ಲೀಟ್ ಆಗಿ ಎರಡನೇ ಹಂತದ ಮತದಾನದ ಬಳಿಕ ಸಮೀಕ್ಷೆ ಫುಲ್ ಉಲ್ಟಾ ಆಗುವಂಥದ್ದು, ಉಲ್ಟಾ ಪಲ್ಟಾ ಅಂತ ಹೇಳಲಾಗ್ತಾ ಇದೆ. ಸೊ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಗ್ಯಾರಂಟಿ ಆಗಿರ್ಬೋದು, ಎಕ್ಸಿಟ್ ಪೋಲ್ ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೆಚ್ಚಾಗುವಂತಹ ಸಾಧ್ಯತೆಗಳು. ಸೊ ಅಪ್ಡೇಟ್ಸ್ ಏನಿದೆ, ಕಂಪ್ಲೀಟ್ ಆಗಿ ಸಮೀಕ್ಷೆ ನಡೆದಂತಹ ಸಂದರ್ಭದಲ್ಲಿ ಮೆಜಾರಿಟಿ ಅದೇ ಕೂಡ ಇರುತ್ತೆ ರಿಯಾಲಿಟಿ, ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿರುವಂಥದ್ದು. ವಿವೇಕ್, ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ರೋಜಾ, ಈಗಾಗಲೇ ಏನು ಮೊನ್ನೆ ಅಷ್ಟೇ ನಡೆದಂಥ 5 ಪಂಚರಾಜ್ಯಗಳ ಚುನಾವಣೆ ಏನು ನಡೆದಿದೆ, ಈ ಪಂಚರಾಜ್ಯ ಚುನಾವಣೆಯಲ್ಲಿ ನಾವು ಮೊದಲನೇದಾಗಿ ನೋಡಬೇಕಾದಂಥ ಅಂಶ ಏನಪ್ಪಾ ಅಂದರೆ, ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ಮತದಾನ ಇಲ್ಲಿವರೆಗೂ ಯಾವುದೇ ಚುನಾವಣೆಗಳಲ್ಲಿ 90ಕ್ಕೂ ಹೆಚ್ಚು ಶೇಕಡಾಷ್ಟು ಮತದಾನ ಎಲ್ಲೂ ಕೂಡ ನಡೆದಿರಲಿಲ್ಲ. ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಮೊದಲನೇ ಫೇಸ್ನಲ್ಲಿ 93% ಹತ್ತತ್ರ, ಜೊತೆಗೆ ಎರಡನೇ ಹಂತದ ಚುನಾವಣೆಯಲ್ಲಿ 90% ಮತದಾನ ಕೂಡ ಆಗಿದೆ. ಇದು ಅತಿ ಹೈಯೆಸ್ಟ್ ಮತದಾನ ಆಗಿರುವಂಥ ಒಂದು ಸ್ಟೇಟ್. ಜೊತೆಗೆ ನಾವು ನೋಡ್ತಾ ಹೋದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪಂಚರಾಜ್ಯ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಈ ಬಾರಿ ಹೈಯೆಸ್ಟ್ ಮತದಾನ ಕೂಡ ಆಗಿದೆ. ಜೊತೆಗೆ ಈ ಹಿಂದೆ ವೆಸ್ಟ್ ಬೆಂಗಾಲ್ನಲ್ಲಿ SIR ಮಾಡಿ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಕೂಡ ಡಿಲೀಟ್ ಮಾಡಿದ್ರು. ಅದು ಒಂದು ರೀತಿಯಾಗಿ ಪ್ಲಸ್ ಆದಂತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಅತಿ ಹೆಚ್ಚು ಮತದಾನ ಪರ್ಸೆಂಟೇಜ್ ವೈಸಲ್ಲಿ ಜಾಸ್ತಿ ಆಗೋದಕ್ಕೆ SIRನಲ್ಲಿ ಡಿಲೀಟ್ ಆದಂಥ ಕಾರಣದಿಂದಾಗಿ ಅಲ್ಲೂ ಕೂಡ ಜಾಸ್ತಿ ಆಗಿದೆ. ಓವರ್ ಆಲ್ ಆಗಿ ಈಗೇನು ಸಟ್ಟಾ ಬಜಾರ್ ಅನ್ನೋ ಒಂದು ಅವರು ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಅವರ ಸೋರ್ಸ್ನ ಮೂಲಕ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಹಂತದ ಚುನಾವಣೆ ಆದ ಬಳಿಕ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ TMC ಮತ್ತೆ ಅಧಿಕಾರ ಹಿಡಿಯುತ್ತೆ, ಅವರೇ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಒಂದಿಷ್ಟು ವೈರಲ್ ಮಾಡಿತ್ತು ಪೋಸ್ಟ್ಗಳು. ಅದಾದ ಬಳಿಕ ಈಗ ಎರಡನೇ ಹಂತದ ಚುನಾವಣೆ ಏನಾಗಿದೆ, ಇದಾದ ಬಳಿಕ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆ ಅಂತ ಕೂಡ ಅವರು ಕೂಡ ಸಟ್ಟಾ ಬಜಾರ್ ಅವರು ವೈರಲ್ ಮಾಡ್ತಾ ಇರೋದು. ಇದು ಒಂದು ರೀತಿಯಾಗಿ ವಿಭಿನ್ನವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲನೇ ಹಂತದಲ್ಲಿ ಬೇರೆ ರೀತಿ, ಎರಡನೇ ಹಂತದಲ್ಲಿ ಬೇರೆ ರೀತಿ. ಇದು ಕೂಡ ಜನರಿಗೂ ಕೂಡ ಒಂದು ರೀತಿಯಾಗಿ ಗೊಂದಲ ಆಗುತ್ತೆ. ಯಾವ ಎಕ್ಸಿಟ್ ಪೋಲ್ಸ್ಗೆ ನಾವು ನಂಬಬೇಕು ಅನ್ನೋ ಒಂದಿಷ್ಟು ಗೊಂದಲಕ್ಕೂ ಕೂಡ ಜನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಸಟ್ಟಾ ಬಜಾರ್ನ ಎಕ್ಸಿಟ್ ಪೋಲ್. ಇದನ್ನ ಹೊರತುಪಡಿಸಿ ಈಗಾಗಲೇ ಏನು ಸುಮಾರು 4ರಿಂದ 5 ಎಕ್ಸಿಟ್ ಪೋಲ್ಗಳು ಕೂಡ ಬಂದಿದೆ. ಆ ಎಕ್ಸಿಟ್ ಪೋಲ್ಗಳ ಪ್ರಕಾರ ನೆಕ್ ಟು ನೆಕ್ ಫೈಟ್ ಇದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಏನು ಸ್ಟೇಟ್ ಇದೆ, ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಒಂದು ರೀತಿಯಾಗಿ ನೆಕ್ ಟು ನೆಕ್ ಫೈಟ್ ಇದೆ. ಪ್ರತಿ ಬಾರಿಯೂ ಕೂಡ TMC ಗೆಲ್ಲುತ್ತೆ, TMC ದೊಡ್ಡ ಮಟ್ಟದ ಮೆಜಾರಿಟಿನ ತೆಗೆದುಕೊಳ್ಳುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು. ಆದರೆ ಈ ಬಾರಿ ಬಿಜೆಪಿಗೆ ಎಷ್ಟು ಸೀಟ್ಗಳು ಲಭ್ಯವಾಗುತ್ತೋ ಅಷ್ಟೇ ಸೀಟ್ಗಳು TMCಗೂ ಕೂಡ ಲಭ್ಯವಾಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಅದೇ ರೀತಿಯಾಗಿ ಹಾಕಿದ್ದಾರೆ. ಆದರೆ ಚಾಣಕ್ಯ ಇರ್ಬೋದು, ಬೇರೆ ಬೇರೆ ಆಕ್ಸಿಸ್ ಎಕ್ಸಿಟ್ ಪೋಲ್ ಇರ್ಬೋದು, ಈ ರೀತಿಯಾಗಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಕ್ಸಿಟ್ ಪೋಲ್ ಎಲ್ಲರೂ ಕೂಡ ಇದೇ ರೀತಿಯಾದಂಥ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಎಲ್ಲದಕ್ಕೂ ಕೂಡ ಇನ್ನು 2 ದಿನಗಳಲ್ಲಿ ಬ್ರೇಕ್ ಬೀಳಲಿದೆ. ಈ ಎಕ್ಸಿಟ್ ಪೋಲ್ಗಳಿಗೆ ನಿಜವಾದ ರಿಸಲ್ಟ್ ಏನು ಅಂತ ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಆದರೆ ಇನ್ನು ವಿತ್ ದ ಇಂಟ್ರೆಸ್ಟ್ ಆಫ್ ಪಾಲಿಟಿಕ್ಸ್ ನೋಡ್ತಾ ಹೋದರೆ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಈ ಬಾರಿ ಬಿಜೆಪಿ ಅವರು ಅತಿ ಹೆಚ್ಚು ದಿನಗಳನ್ನು ಕೂಡ ಕಳೆದಿದ್ರು. ಅಮಿತ್ ಶಾ ಅವರು ಅದನ್ನ ಒಂದು ರೀತಿಯಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಈ ಬಾರಿ ನಾವು ಮಮತಾ ಬ್ಯಾನರ್ಜಿಯನ್ನು ಮನೆಗೆ ಕಳಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಸುಮಾರು 1 ತಿಂಗಳಕ್ಕೂ ಹೆಚ್ಚು ಕಾಲ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಹಾಗೆ ಬಿಜೆಪಿಯ ಚಾಣಾಕ್ಷ ಅಂತಾನೆ ಅವರು ಕೇಳ್ಪಡ್ತಾರೆ. ಅವರು ಕೂಡ ಅಲ್ಲಿ 1 ತಿಂಗಳನ್ನು ಕೂಡ ಕಳೆದಿದ್ರು. ಸಾಕಷ್ಟು ಬಾರಿ ಮೋದಿ ಅವರು ಕೂಡ ಹೋಗಿ ಬಂದಿದ್ರು. ಜೊತೆಗೆ ಅಂಗಡಿಯವರ ಬಳಿ ಹೋಗಿ ಖರೀದಿ ಮಾಡ್ತಕ್ಕಂಥದ್ದು, 10 ರೂಪಾಯಿನ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥ ಪೋಸ್ಟ್ ಮೋದಿ ಅವರು, ಇದೆಲ್ಲವೂ ಕೂಡ ಸಾಕಷ್ಟು ವೈರಲ್ ಆಗಿತ್ತು ವೆಸ್ಟ್ ಬೆಂಗಾಲ್ನಲ್ಲಿ. ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಫ್ಯಾಕ್ಟರ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ನಿಜಕ್ಕೂ ಕೂಡ ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ TMCಗೆ ಪ್ಲಸ್ ಆಗುತ್ತಾ? ಮತ್ತೊಂದು ಇದರಲ್ಲಿ ನೋಡಬೇಕಾದಂಥ ಪ್ರಮುಖವಾದ ಅಂಶ ಏನಪ್ಪಾ ಅಂದರೆ, SIR ಆದಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಅಲ್ಲೂ ಕೂಡ ಅವರ ಅರ್ಜಿ ವಜಾ ಆಗುತ್ತೆ. ಇದೆಲ್ಲವೂ ಆದ ಬಳಿಕ ಈಗ ಚುನಾವಣೆ ಫಲಿತಾಂಶ ಬಂದ ಬಳಿಕ ನಿಜಕ್ಕೂ TMC ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾ ಅಥವಾ ಬಿಜೆಪಿ ಮೊದಲನೇ ಬಾರಿಗೆ ಇತಿಹಾಸವನ್ನ ಬರೆದು ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸುತ್ತಾ ಅಂತ ಕೂಡ ಕಾದ್ ನೋಡಬೇಕಾಗಿರುತ್ತೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.